ಇವತ್ತು ನಾನು ನಿಮ್ಮೆಲ್ರಿಗೂ ಯೂಸ್ಫುಲ್ ಆಗೋಂತಹ ಒಂದು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ ಎಲ್ಲರ ಹತ್ರನೂ ಫೋನ್ಪೇ ಇರುತ್ತೆ. ಸೊ ಆ ಫೋನ್ಪೇನಲ್ಲಿ ಕೆಲವೊಂದು ಸೆಟ್ಟಿಂಗ್ಸ್ಗಳು ಆನ್ ಆಗಿದ್ದರೆ ನಮ್ಮ ಅಮೌಂಟ್ ನಮಗೆ ಗೊತ್ತಿಲ್ಲದೆ ಕಟ್ ಆಗ್ತಾ ಇರುತ್ತೆ. ಆ ಸೆಟ್ಟಿಂಗ್ಸು ಯಾವ ರೀತಿ ಇರುತ್ತೆ, ಅದು ಎಲ್ಲ ಆನ್ ಆಗಿರುತ್ತೆ ಅನ್ನೋದನ್ನು ಇವತ್ತು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಇದು ಎಲ್ಲರೂ ಫೋನ್ಪೇ ಯೂಸ್ ಮಾಡ್ತಾ ಇರೋದ್ರಿಂದ ಅದನ್ನು ನಾವು ನೋಡ್ಕೊಳ್ಲೇಬೇಕು. ಹಂಗಾಗಿ ನಾನು ಇದನ್ನು ನಿಮ್ಗೆಲ್ರಿಗೂ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ, ಜಾಸ್ತಿ ಹೊತ್ತು ಟೈಮ್ ವೇಸ್ಟ್ ಮಾಡೋದು ಬೇಡ, ಆ ವಿಡಿಯೋ ಯಾವುದು ಅಂತ ನೋಡೋಣ. ಸ್ಟಾರ್ಟಿಂಗ್ ಮೊದಲಿಗೆ ಫೋನ್ಪೇನ ನಾವು ಆನ್ ಮಾಡ್ಕೊಳೋಣ. ನಾನು ನಿಮಗೂ ತೋರಿಸ್ಲಿಕ್ಕಂತಲೇ ಒಂದು ಸೆಟ್ಟಿಂಗ್ಸ್ ಅದನ್ನು ಆನ್ ಮಾಡಿದ್ದೀನಿ. ಅದನ್ನು ಯಾವ ರೀತಿ ಆಫ್ ಮಾಡಬೇಕು, ಅದು ಆನ್ ಆಗಿದರೆ ಎಲ್ಲಿರುತ್ತೆ ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ. ಈಗ ನಂದು ಫೋನ್ಪೇ ಆನ್ ಆಗಿದೆ. ಎಲ್ರದ್ದು ಕೂಡ ಇದೇ ರೀತಿ ಬರುತ್ತೆ ಫೋನ್ಪೇ ಆನ್ ಆದಾಗ. ಇಲ್ಲಿ ನೋಡ್ತಾ ಇರೋದು ಮೇಲ್ಗಡೆ ನಮಗಿಲ್ಲಿ ನಮ್ಮದೊಂದು ಫೋಟೋಸು ಕಾಣ್ತಾ ಇರುತ್ತಲ್ಲ, ಅದನ್ನು ಆನ್ ಮಾಡ್ಕೊಬೇಕು. ನಮ್ಮ ಅಕೌಂಟ್ಸ್ನ ತೋರಿಸುತ್ತೆ. ಆವಾಗ ಈ ಥರ ಒಂದು ಬರುತ್ತೆ. ಈ ಥರ ಬಂದಾಗ ಇದರಲ್ಲಿ ಆಟೋಪೇ ಅಂತ ಬರುತ್ತೆ. ಈ ಆಟೋಪೇ ನೋಡಿ ಇವಾಗ ಇಲ್ಲಿ ಎಲ್ಲೂ ಕಾಣ್ತಾ ಇಲ್ಲ ನನಗೆ. ನೋಡಿ, ಫುಲ್ ಸ್ಕ್ರೋಲ್ ಮಾಡಿದ್ದೀನಿ, ಎಲ್ಲೂ ಕಾಣ್ತಾ ಇಲ್ಲ. ಹಾಗಾದರೆ ಇದು ಆಟೋಪೇ ಎಲ್ಲಿದೆ ಅಂದರೆ ಇಲ್ಲಿ ಮೇನೇಜ್ ಪೇಮೆಂಟ್ ಅಂತ ಕಾಣ್ತಾ ಇದೆಯಲ್ಲ, ಈ ಮೇನೇಜ್ ಪೇಮೆಂಟಲ್ಲಿ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಹಿಂಗೆ ಸ್ಕ್ರೋಲ್ ಡೌನ್ ಮಾಡಿದಾಗ ಇಲ್ಲಿ ಕಾಣುತ್ತೆ ನೋಡಿ ನಮಗೆ ಆಟೋಪೇ ಅಂತ. ಈ ಆಟೋಪೇ ಏನಾದರೂ ನಮಗೆ ಆನ್ ಆಗಿತ್ತು ಅಂದರೆ ನಮಗೆ ಅದು ಮಂತ್ಲಿ ಅಮೌಂಟ್ ಕಟ್ ಆಗ್ತಾ ಇರುತ್ತೆ. ಅದು ಯಾವ ಸೆಲೆಕ್ಟ್ ಆಗಿರುತ್ತೋ ಅದ್ರ ಮೇಲೆ ಅಮೌಂಟ್ ಕಟ್ ಆಗ್ತಾ ಇರುತ್ತೆ. ನಾವು ಅಂದ್ಕೊಂಡಿರ್ತೀವಿ ಏನಕ್ಕೋ ಅಮೌಂಟು ಬ್ಯಾಂಕವ್ರು ಕಟ್ ಮಾಡ್ಕೊಂಡಿದ್ದೀವಿ ಅಂತ. ಅದು ಬ್ಯಾಂಕವ್ರು ಕಟ್ ಮಾಡ್ಕೊಂಡಿರಲ್ಲ, ನಾವು ಮಾಡೋ ಮಿಸ್ಟೇಕಿಂದನೇ ಅದು ನಮಗೆ ಗೊತ್ತಿಲ್ಲದೆ ಅಮೌಂಟು ಕಟ್ ಆಗ್ತಾ ಇರುತ್ತೆ. ಸೊ ಆ ಥರ ಏನಾದರೂ ಆಟೋಪೇ ಆನ್ ಆಗಿದರೆ ಅದನ್ನು ಹೆಂಗೆ ಡಿಲೀಟ್ ಮಾಡಬೇಕು ಅನ್ನೋದನ್ನ ಈಗ ತಿಳಿಸ್ಕೊಡ್ತೀನಿ. ಈ ಆಟೋಪೇ ಮೇಲೆ ಕ್ಲಿಕ್ ಮಾಡಬೇಕು. ಈಗ ನೋಡಿ, ನಂದು ಆಟೋಪೇನಲ್ಲಿ ಯಾವುದೋ ಒಂದು ಆಕ್ಟಿವೇಶನ್ ಮಾಡಿದ್ದೀನಿ, ಅದಕ್ಕೆ 2 ರೂಪೀಸ್ ಕಟ್ ಆಗಿದೆ. ಈಗ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಅಕಸ್ಮಾತ್ ನಾನೇನಾದರೂ ಇದನ್ನು ಇವಾಗ ಆಟೋಪೇನ ಆಫ್ ಮಾಡಲಿಲ್ಲ ಅಂದರೆ ನನಗೆ ಇನ್ನು ನಾಳೆ ಮತ್ತೆ 100 ರೂಪೀಸ್ ಅಂದರೆ 99 ರೂಪೀಸ್ ಕಟ್ ಆಗುತ್ತೆ. ಇದು ನೋಡಿ, ಇನ್ನು 99 ರೂಪೀಸು ಕಟ್ ಆಗುತ್ತೆ. ಅದಕ್ಕೆ ನನಗೀಗ ಇದು 99 ರೂಪೀಸ್ ಕಟ್ ಆಗಬಾರ್ದು ಅಂದರೆ ನಾವಿವಾಗ ಇದನ್ನು ಆಟೋಪೇನ ಆಫ್ ಮಾಡಬೇಕು. ಇದನ್ನು ಆಫ್ ಮಾಡೋದು ಹೆಂಗೆ ಅಂದರೆ ಇಲ್ಲಿ ಡಿಲೀಟ್ ಆಟೋಪೇ ಅಂತ ಕಾಣ್ತಾ ಇದೆಯಾ ಕೆಳಗಡೆ, ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಕಾಣುತ್ತೆ ಡಿಲೀಟ್ ಆಟೋಪೇ ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕನ್ಫರ್ಮೇಷನ್ ಕೇಳುತ್ತೆ, ಕನ್ಫರ್ಮ್ ಕೊಡಬೇಕು. ಅದು ಕೊಟ್ಟ ನಂತರ ನಮಗೆ ನಾವೇನು ಫೋನ್ಪೇಗೆ ಲಾಕ್ ಇಟ್ಟಿರ್ತೀವೋ ಆ ಒಂದು ಲಾಕ್ನ ಹೊಡಿಬೇಕು. ನೋಡಿ, ಇವಾಗ ಆಟೋಪೇ ಅದು ಡಿಲೀಟ್ ಆಯಿತು. ಈ ಥರ ಬರುತ್ತೆ. ಇನ್ನೂ ಕೆಲವೊಂದೊಂದಕ್ಕೆ ಏನಕ್ಕೆ ನೀವು ಆಟೋಪೇನ ಡಿಲೀಟ್ ಮಾಡ್ತಾ ಇದ್ದೀರಾ ಅಂತ ರೀಸನ್ ಕೇಳುತ್ತೆ. ಅಲ್ಲೇ ಅವರೇ ಕೊಟ್ಟಿರ್ತಾರೆ ರೀಸನ್ಸು. ಆ ರೀಸನ್ಸ್ನ ಕೂಡ ಸೆಲೆಕ್ಟ್ ಮಾಡ್ಬೋದು. ಈಗ ನೋಡಿ, ಈಗ ನಮ್ಮದು ಆಟೋಪೇ ಇಲ್ಲಿ ಸೆಟ್ಟಿಂಗ್ಸಲ್ಲಿ ಅದು ಡಿಲೀಟ್ ಆಗಿದೆ. ಹಿಂಗೆ ನೀವು ನೋಡ್ಬೋದು. ಇಲ್ಲಿ ಇವಾಗ ಇಲ್ಲಿ ನಿಮ್ಮದು ಇಲ್ಲೇನು ಆಟೋಪೇ ಅಮೌಂಟ್ ತೋರಿಸ್ತಿತ್ತೋ ಅದು ಕ್ಯಾನ್ಸಲ್ ಆಗಿದೆ. ಈ ರೀತಿ ನೀವು ಕೂಡ ಆಟೋಪೇ ಯಾವುದಾದ್ರೂ ಕನೆಕ್ಟ್ ಆಗಿದೆಯಾ ನಿಮ್ಮ ಮೊಬೈಲ್ಗೆ ಅನ್ನೋದನ್ನು ಅವಾಗವಾಗೆ ಒಂದೊಂದು ಸಲ ಚೆಕ್ ಮಾಡಿಕೊಂಡು ಆಗಿದ್ದರೆ ಡಿಲೀಟ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನಿಮ್ಮ ಅಮೌಂಟು ಖಂಡಿತ ಅವರು ಏನು ಟೈಮಿಂಗ್ಸ್ ಕೊಟ್ಟಿರ್ತಾನೋ ಆ ಟೈಮಿಂಗ್ಸಲ್ಲಿ ಕಟ್ ಆಗುತ್ತೆ. ಎಲ್ರಿಗೂ ಈ ಒಂದು ವಿಡಿಯೋ ಯೂಸ್ ಆಗುತ್ತೆ ಅನಿಸಿದ್ರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ಆದಂತಹ ಲಹರಿ ತುಮಕೂರು ಅನ್ನೋಂಥ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.